ಡೆಂಟಲ್ ಇಂಪ್ಲಾಂಟಾಲಜಿ. ಅಂದರೆ ಸಾಕಷ್ಟು ಜನರಿಗೆ ಈಗ ಮೊದಲ ವಯಸ್ಸಾಗ್ತಾ ಇದ್ದಂಗೆ ನಮಗೆ ಸರಿಯಾಗಿ ಮೇಂಟೆನೆನ್ಸ್ ಇಲ್ದಿರ ಹಲ್ಗಳು ಉದುರ್ಬೋದು, ಅಥವಾ ಜೆನೆಟಿಕಲಿನೂ ಸಹ ಮೇ ಬಿ ವಿ ಹ್ಯಾವ್ ದೋಸ್ ಇಶ್ಯೂಸ್ ಬರ್ಬೋದು. ಯೂಶ್ವಲಿ ಡೆಂಚರ್ಸ್ ಯೂಸ್ ಮಾಡ್ತಾ ಇದ್ವಿ. ಇವಾಗ ಹೊಸದಾಗಿ ಡೆಂಟಲ್ ಇಂಪ್ಲಾಂಟಾಲಜಿ ಅಂತ ಬಂದಿದೆ ಡಾಕ್ಟರ್. ಇದ್ರ ಬಗ್ಗೆ ದಯವಿಟ್ಟು ಇದು ಸುಮಾರು ವರ್ಷದಿಂದ ಇದೆ. ಹೌದಾ? ಓಕೆ. ಇಂಪ್ಲಾಂಟ್ ಅಂದರೆ ಈಗ ಸಪೋಸ್ ಬೇರೆ ಬೇರೆ ಕಾರಣಗಳಿಂದ ಹಲ್ಲನ್ನ ಕೀಳ್ಸಿರ್ತಾರೆ ಅಥವಾ ಹಲ್ಲು ತಾನಾಗೆ ಬಿದ್ದಿರುತ್ತೆ, ಕಳ್ಕೊಂಡಿರ್ತಾರೆ. ಬಟ್ ನಾವು ದೇ ವಾಂಟ್ ಫಿಕ್ಸ್ಡ್ ಡೆಂಚರ್. ಸೊ ಈಗ ಮುಂಚೆ ಏನಿತ್ತು, ಆವಾಗ ಫಿಕ್ಸ್ಡ್ ಪಾರ್ಷಿಯಲ್ ಡೆಂಚರ್ ಅಂತ ಇತ್ತು. ಹಿಂದೆ ಖಾಲಿ ಜಾಗದ ಹಿಂದೆ ಅಥವಾ ಮುಂದೆ ಹಲ್ಗಳಿದ್ರೆ ಅದನ್ನ ಆಧಾರದ ಮೇಲೆ ಫಿಕ್ಸ್ಡ್ ಪಾರ್ಷಿಯಲ್ ಡೆಂಚರ್ನ ವಿತೌಟ್ ಇಂಪ್ಲಾಂಟ್ ಕೊಡ್ಬೋದಿತ್ತು. ಸೊ ಕೆಲವ್ರಿಗೆ ಅದು ನ್ಯಾಚುರಲ್ ಟೀತ್ನ ಅದು ಡಿಸ್ಟ್ರಕ್ಟ್ ಅಂದರೆ ಅದನ್ನು ಟ್ರಿಮ್ ಮಾಡಿ ಫಿಕ್ಸ್ಡ್ ಡೆಂಚರ್ ಬೇಡ, ನಾವು ಅದನ್ನೇ ಸಜೆಸ್ಟ್ ಮಾಡೋದು. ಇಂಪ್ಲಾಂಟ್ ಇಸ್ ಬೆಟರ್ ಆಲ್ವೇಸ್. ಯಾಕೆಂದರೆ ಯಾವ ಹಲ್ಲು ಇದು ಹೋಗಿದೆ ಆ ಜಾಗಕ್ಕೆ ಇಂಪ್ಲಾಂಟ್ ಕೊಟ್ಟರೆ ಬೇರೆ ಹಲ್ಲನ್ನು ನಾವು ಸೇವ್ ಮಾಡ್ಬೋದು. ಮತ್ತು ಕೆಲವ್ರಿಗೆ ಯಾವುದು ಹಲ್ಲೇ ಇರೋದಿಲ್ಲ. ಸೊ ಆಗ ನಾವು ಅದು ಅವ್ರಿಗೆ ದೇ ವಾಂಟ್ ಫಿಕ್ಸ್ಡ್ ಒನ್. ಸೊ ಆಗ ಇಂಪ್ಲಾಂಟ್ ತುಂಬ ದೇ ಕಮ್ ಇನ್ ಹ್ಯಾಂಡಿ. ಸೊ ದೇ ಗಿವ್ ಎ ಲಾಟ್ ಆಫ್ ಅವ್ರಿಗೂ ಕಾನ್ಫಿಡೆನ್ಸ್ ಸಿಗ್ತದೆ. ಸೊ ಅದು ಫಿಕ್ಸ್ಡ್ ಇರುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇರ್ತದೆ. ಮತ್ತು ಎಫಿಷಿಯನ್ಸಿ ಇಸ್ ಆಲ್ಸೋ ವೆರಿ ಗುಡ್ ಕಂಪೇರ್ ಟು ಡೆಂಚರ್ಸ್. ಕಂಪೇರ್ ಮಾಡಿದಾಗ ಖಂಡಿತ ಎಫಿಷಿಯನ್ಸಿ ಇಸ್ ವೆರಿ ವೆರಿ ಗುಡ್. ಇದು ಎಷ್ಟು ದಿನ ತಗೊಳ್ಬೋದು ಡಾಕ್ಟರ್? ಈಗ ಫಾರ್ ಎಕ್ಸಾಂಪಲ್ ನಮಗೆಲ್ಲ ಇರೋ ಹಲ್ಗಳನ್ನೆಲ್ಲ ನೀವು ಇಂಪ್ಲಾಂಟ್ ಮಾಡಬೇಕಂದ್ರೆ ಎಷ್ಟು ದಿನ ತಗೊಳ್ಬೋದು ಡಾಕ್ಟರ್? ಅಂದರೆ ಅದು ಸ್ಟೇಜಸ್ ಇರ್ತದೆ. ಅದು ಎಲ್ಲರೂ ಪೇಷಂಟ್ ಸೆಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅವರ ಬೋನ್ ಡೆನ್ಸಿಟಿ, ಬೋನ್ ಹೈಟ್, ಅವ್ರ ಕೋಮಾರ್ಬಿಡ್ ಕಂಡೀಷನ್ಸ್, ಡಯಾಬಿಟಿಕ್ ಅನ್ಕಂಟ್ರೋಲ್ ಇದಾರ. ಕೋಮಾರ್ಬಿಡ್ ಕಂಡೀಷನ್ಸ್ ಅಂದ್ರೆ ಡಯಾಬಿಟಿಕ್ ಮೇನ್ ಆಗಿ ನಮಗೆ ಅದು, ಯಾಕಂದ್ರೆ ಬೋನ್ ಲಾಸ್ ಜಾಸ್ತಿ ಇರುತ್ತೆ ಅವರಲ್ಲಿ. ಸೊ ಇನ್ಫೆಕ್ಷನ್ ರೇಟ್ ಜಾಸ್ತಿ ಇರುತ್ತೆ. ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡಿ ವಿ ಚೂಸ್ ದ ಪೇಷಂಟ್. ಯೂಶಲಿ ಏನಾಗುತ್ತೆ, ಎಲ್ಲ ಎಕ್ಸ್ಟ್ರಾಕ್ಷನ್ಸ್ ಎಲ್ಲ ಆದಮೇಲೆ ಕೆಲವು ಇಮಿಡಿಯೇಟ್ ಇಂಪ್ಲಾಂಟ್ ಕೂಡ ಪ್ಲೇಸ್ ಮಾಡ್ಬೋದು. ಕೆಲವು ಕನ್ವೆನ್ಷನಲ್ ಇದ್ರಲ್ಲಿ ನಾವು ವೇಟ್ ಫಾರ್ 3 to 4 months. ಆಮೇಲೆ ಇಂಪ್ಲಾಂಟ್ ಮಾಡಿ ಮತ್ತೆ ಲೋಡಿಂಗು ಒಂದು 3 to 4 months ಆದಮೇಲೆ ಯು ಕ್ಯಾನ್ ಲೋಡ್ ದ ಡೆಂಚರ್ಸ್. ಓಕೆ. ಅಂದರೆ ಟೋಟಲಿ ಅಬೌಟ್ 1 year ಆಗುತ್ತೆ. 6 months to 1 year ಆಗುತ್ತೆ. ಇಮಿಡಿಯೇಟ್ ಮಾಡ್ಬೋದು. ಓಕೆ. ಆವಾಗ ಅವರು ಸ್ವಲ್ಪ ಲೈಟ್ ಫುಡ್ ತಗೊಂಡು ಯು ಕ್ಯಾನ್ ಮ್ಯಾನೇಜ್. ಓಕೆ. ಇಸ್ ಇಟ್ ಪೇನ್ಫುಲ್ ಡಾಕ್ಟರ್? ಅಬ್ಸಲ್ಯೂಟ್ಲಿ ನಾಟ್. ರಿಯಲಿ? ಓಕೆ. ನಾನು ಇದುವರೆಗೂ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಡೆಂಟಲ್ ಇಂಪ್ಲಾಂಟಾಲಜಿ ಇಸ್ ವೆರಿ ಪೇನ್ಫುಲ್ ಅಂತ. Okay. So I think ಯಾರ್ಯಾರಿಗೆ somebody who really wants dental implants ಗೆ this will be a big solace. ನೋವಾಗದೇ ಇದ್ರೆ ಸಾಕು ಅಂತ ಅನಿಸ್ತಿರುತ್ತೆ.